ಬಂದವರು ಅಂಜನಾದ್ರಿಗೆ ಹೋಗ್ಬೇಕಾಗಿರುತ್ತೆ. ಅಂಜನಾದ್ರಿಗೆ ಬಂದಿರೋರು ಹಂಪಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೋತೀರಿ. ಸೊ ಎರಡು ಬೋಟ್ ಪಾಯಿಂಟ್ ಇದ್ದಾವೆ. ಸೊ ಅಲ್ಲಿಗೆ ಹೋಗಿ ನೀವು ಗಾಡಿನ ನಿಲ್ಲಿಸ್ಬಿಟ್ಟು ವೆಲ್ಕಮ್ ಟು ಅವರ್ ಚಾನಲ್. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಅಂಜನಾದ್ರಿ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಅಂಜನಾದ್ರಿ ಬೆಟ್ಟದಿಂದ 3 ಕಿಲೋಮೀಟ್ರು ಆನೆಗುಂದಿ ಅಂತ ಬರುತ್ತೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಹಂಪಿ ಒಳಗೆ ಹೋಗೋಣ ಅಂತ. ಹಂಪಿ ಒಳಗಡೆ ಹೋಗೋದಕ್ಕೆ ಇಲ್ಲೊಂದು ಪೆರ್ರಿ ಅಂದರೆ ಸಣ್ಣ ಲಾಂಚ್ ಇರ್ತಾವಲ್ಲ, ಆ ಥರ ಪೆರ್ರಿ ಅಂತಾರೆ. ಆ ಥರದ ಚಿಕ್ಕವಿದ್ದಾವೆ. ಅದರಲ್ಲಿ ಬೈಕ್ ಮಾತ್ರ ಹೋಗ್ಬೋದು. ಸೊ ಬೈಕ್ನು ಕೂಡ ಆ ಕಡೆ ತಗೊಂಡು ಹೋಗ್ತಾರೆ. ಸೊ ನಾವು ಬೈಕ್ನು ಕೂಡ ಅದರಲ್ಲಿ ಹಾಕ್ಕೊಂಡು ಈಗ ಆ ಕಡೆ ಹೋಗಿ ಹಂಪಿ ನೋಡಿಕೊಂಡು ಊರಿಗೆ ಹೋಗಬೇಕು. ಸೊ ಬನ್ನಿ. ಇನ್ನು ಬೋಟ್ ಕೂಡ ಯಾವುದೂ ಬಂದಿಲ್ಲ. ಬೋಟ್ ಆ ಕಡೆ ಇದೆ, ನದಿ ಆ ಕಡೆ ಇದೆ, ನಿಮಗೆ ಕಾಣಿಸಲ್ಲ ಅಂದ್ಕೋತೀನಿ. ಸೊ ಅವ್ರು ಈ ಕಡೆ ಬಂದಮೇಲೆ ಅದ್ರಲ್ಲಿ ಬೈಕ್ ಹಾಕ್ಕೊಂಡು ಆ ಕಡೆ ಹೋಗಬೇಕು. ಸೊ ನೀವು ಅಂಜನಾದ್ರಿ ಅಥವಾ ಹಂಪಿಗೆ ಬಂದಾಗ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಹಂಪಿಗೆ ಬಂದವರು ಅಂಜನಾದ್ರಿಗೆ ಹೋಗ್ಬೇಕಾಗಿರುತ್ತೆ. ಅಂಜನಾದ್ರಿಗೆ ಬಂದಿರೋರು ಹಂಪಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೋತೀರಿ. ಸೊ ಅವರು ಯಾವ್ದಾದ್ರು ವೆಹಿಕಲ್ ತಂದಿದ್ರಿ ಅಂದರೆ, ನೀವು ಬೈಕ್ ಬಿಟ್ಟು ಬೇರೆ ಯಾವುದೇ ವೆಹಿಕಲ್ ತಂದಿದ್ರಿ ಅಂದರೆ ನೀವು ಸುತ್ತಾಕೊಂಡು ಬರಬೇಕು ಹಂಪಿ ಒಳಗೆ. ಮತ್ತೆ ಯಾಕಂದರೆ ತುಂಗಭದ್ರಾ ನದಿ ನಿಮಗೆ ಅಡ್ಡ ಬರುತ್ತೆ. ಸುತ್ತಾಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ, ಜಸ್ಟ್ ಹಂಗೆ ಹೋಗಿ ಹಂಗೆ ವಾಪಸ್ ಬರಬೇಕು ಅನ್ನೋ ಥರ ಏನಾರಿತ್ತಂದರೆ ನಿಮಗೆ ಆನೆಗುಂದಿ ಹತ್ರ ಒಂದು ಪಾಯಿಂಟು. ಸೊ ಅಂಜನಾದ್ರಿಯಿಂದ 3 ಕಿಲೋಮೀಟ್ರ್ ಆ ಕಡೆ ಸೈಡು ಆ ಕಡೆ ಒಂದು ಪೆರ್ರಿ ಪಾಯಿಂಟ್ ಅಂತ ಎರಡು ಬೋಟ್ ಪಾಯಿಂಟ್ ಇದ್ದಾವೆ. ಸೊ ಅಲ್ಲಿಗೆ ಹೋಗಿ ನೀವು ಗಾಡಿನ ನಿಲ್ಲಿಸ್ಬಿಟ್ಟು ನೀವು ಮಾತ್ರ ಆ ಕಡೆ ಹೋಗಿ ನೋಡಿಕೊಂಡು ವಾಪಸ್ ಬಂದು ನಿಮ್ಮ ಗಾಡಿ ತಗೊಂಡು ಹೋಗ್ಬೋದು. ಅಥವಾ ನೀವು ಬೈಕಲ್ಲಿ ಬಂದಿರ್ತೀರಿ, ನಾವು ಬೈಕ್ ತಗೊಂಡೆ ಈಗ ಹಂಪಿ ಒಳಗೆ ಹೋಗಬೇಕು, ಅಥವಾ ಹಂಪಿಯಲ್ಲಿದ್ದೀನಿ ಬೈಕ್ ತಗೊಂಡೆ ನಾನೀಗ ಅಂಜನಾದ್ರಿಗೆ ಹೋಗಬೇಕು ಅನ್ನೋದಿದ್ರೆ ನೀವು ಆನೆಗುಂದಿ ಹತ್ರ ಒಂದು ಪಾಯಿಂಟ್ ಇದೆ, ಬೋಟ್ ಪಾಯಿಂಟು. ಅಲ್ಲಿಗೆ ಬಂದರೆ ನೀವು ಬೈಕನ್ನು ಕೂಡ ಅದರೊಳಗೆ ಹಾಕ್ಕೊಂಡು ಹೋಗ್ಬೋದು. ಸೊ ಈಗ ನಾವು ಕೂಡ ಅಲ್ಲಿಗೆ ಬಂದಿದ್ದೀವಿ. ಈಗ ಬೋಟಲ್ಲಿ ಅದನ್ನ ಹಾಕ್ಕೊಂಡು ಆ ಕಡೆ ಹೋಗಿ ಯಾವ್ಯಾವ ಸಾಧ್ಯವಾಗುತ್ತೋ ಅವನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಈಗ ಅದು ಆ ಕಡೆಯಿಂದ ಇದೆ, ಈ ಕಡೆ ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ಲಾಂಚಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡಬೇಕಾದ್ರೆ ನಮ್ಮ ಜೊತೆಗೆ ಇನ್ನೂ 1-2 ಬೈಕ್ಗಳು ಬಂದವು. ಸೊ ಅವರು ಹಾಗೆ ವಿಚಾರಿಸ್ತಾ ಎಲ್ಲಿದ್ದು ಬಂದಿದ್ದೀರಿ ನೀವು ಅಂತ ಕೇಳಿದಾಗ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಅಂತ ಅಂದಮೇಲೆ, ದಾವಣಗೆರೆಯಿಂದ ಸ್ಪ್ಲೆಂಡರ್ ಬೈಕಲ್ಲಿ ಬಂದಿದ್ದೀರಾ, ಅಷ್ಟು ದೂರದ ಬೈಕಲ್ಲಿ ಬಂದಿದ್ದೀರಾ ಅಂತ ಆಶ್ಚರ್ಯಪಟ್ಟರು ಅವರು. ಆದರೆ ನಮ್ಮ ಮಾವರು ಕೆಲವರು ವಾರಣಾಸಿಗೆ ಬೈಕಲ್ಲಿ ಹೋಗೋಣ ಅಂತ ಪ್ಲಾನ್ ಹಾಕ್ತವ್ರೆ. ಅದು ಕೂಡ 10-15 ವರ್ಷದ ಹಳೆ ಸ್ಪ್ಲೆಂಡರ್ ಬೈಕ್ನ ಇಟ್ಕೊಂಡು. ಸೊ ಅದನ್ನ ಹೇಳಿದರೆ ಆ ಅಣ್ಣರು ಮೂರ್ಛನೆ ಹೋಗ್ಬಿಡ್ತಿದ್ರು ಅನಿಸುತ್ತೆ. ಸೊ ಅಲ್ಲಿಂದ ಸ್ವಲ್ಪ ವೆಯ್ಟ್ ಮಾಡ್ತಿದ್ದಾಗೆ ಲಾಂಚ್ ಕೂಡ ಬಂತು. ಸೊ ನೀವು ನೋಡ್ತಿದ್ದೀರಲ್ಲ, ಲಾಂಚಲ್ಲಿ ಫುಲ್ ಕೇಸರಿ ಬಾವುಟ ಹಾಕಿದ್ದಾರೆ. ಸೊ ನಾವು ಹೋಗಿದ್ದು ಟೈಮ್ ಬಂದು ರಾಮ ಮಂದಿರ ಓಪನಿಂಗ್ ಟೈಮಲ್ಲಿ ಹೋಗಿರೋದ್ರಿಂದ ಅಂಜನಾದ್ರಿ ಅಂಜನಾದ್ರಿ ನೋಡಲಿ, ಹಂಪಿ ನೋಡಿ, ಎಲ್ಲಿ ನೋಡಿದ್ರೂ ಫುಲ್ ಕೇಸರಿ ಕಲರಿಂದ ತುಂಬಿ ತುಳುಕ್ತಾ ಇತ್ತು ಅಂತಲೇ ಹೇಳ್ಬೋದು. ಹಿಂದಿನ ವಿಡಿಯೋದಲ್ಲಿ ರಾಮ ಮಂದಿರ ಓಪನಿಂಗ್ ಟೈಮಲ್ಲಿ ಅಂಜನಾದ್ರಿ ಹೇಗಿತ್ತು ಅಂತ ಹಾಕಿದ್ದೀನಿ. ಸೊ ನೀವು ಬೇಕಂದರೆ ಆ ವಿಡಿಯೋ ಕೂಡ ನೋಡ್ಬೋದು, ಮೇಲೆ ಐ ಕಾರ್ಡಲ್ಲಿ ಬರುತ್ತೆ, ಬೇಕೆ ಅಂದರೆ ನೋಡಿ. ಸೊ ಈಗ ಲಾಂಚ್ ಬಂತು. ಸೊ ಈ ಲಾಂಚಲ್ಲಿ ಬೈಕ್ ಹಾಕ್ಕೊಂಡು ಆ ಕಡೆ ಹೋಗೋಣ. ಟೋಟಲ್ ಅಂಜನಾದ್ರಿ ಟ್ರಿಪ್ಪಲ್ಲಿ 2 ವಿಷಯ ಸಖತ್ ಇಷ್ಟ ಆಯಿತು. ಒಂದು ಆಂಜನೇಯನ ದರ್ಶನ ಆಯಿತು, ಮತ್ತೊಂದು ಈ ಬೋಟಲ್ಲಿ ನದಿ ದಾಟಿದ್ದ ಎಕ್ಸ್ಪೀರಿಯೆನ್ಸು. ಸೊ ಸಖತ್ತಾಗಿತ್ತು. ನೀವು ಅಂಜನಾದ್ರಿಗೆ ಬಂದರೆ ಅಥವಾ ಇಲ್ಲ ಹಂಪಿಗೆ ಬಂದಿದ್ರೆ, ಸೊ ಅಂಜನಾದ್ರಿ ಟು ಹಂಪಿಗೆ ಈ ಶಾರ್ಟ್ಕಟ್ನ ನೀವು ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ. ಬೈಕಲ್ಲಿ ಬಂದಿದ್ರೆ ಅಂತೂ ಪಕ್ಕ ಯೂಸ್ ಮಾಡ್ಕೊಳ್ಳಿ. ಏಕೆ ಅಂದರೆ ಈ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಖತ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಮಿಸ್ ಮಾಡ್ಕೊಳ್ಳದೆ ಈ ಬೋಟ್ ಎಕ್ಸ್ಪೀರಿಯೆನ್ಸನ್ನು ಖಂಡಿತವಾಗ್ಲೂ ನೀವು ಹಂಪಿಲಿ ಮಾಡಲೇಬೇಕು. ಅಂಜನಾದ್ರಿ ಕಡೆಯಿಂದ ಬಂದರೆ ನಾವು ಬರ್ತಿದ್ದೀವಲ್ಲ, ಈ ರೀತಿ ಬಂದರೆ ಸೊ ಆನೆಗುಂದಿಯಿಂದ ಈ ಕಡೆಗೆ ನದಿಯಲ್ಲಿ ನಿಮ್ಮ ಬೈಕ್ನ ಹಾಕೊಂಡು ಈ ಕಡೆಗೆ ಬಂದು ಅಲ್ಲಿಂದ ಒಂದು 500 ಮೀಟರ್ಸ್ ಒಳಗೆ ಹೋದರೆ ಸಾಕು. ಅಲ್ಲಿಗೆ ನಿಮಗೆ ವಿಜಯ ವಿಠಲ ದೇವಸ್ಥಾನ ಅಂದರೆ ಹಂಪಿಯ ಕಲ್ಲಿನ ರಥ ಇದೆಯಲ್ಲ, ಆ ಪ್ಲೇಸ್ ಸಿಕ್ಕೇ ಬಿಡುತ್ತೆ. ಸೊ ಅಲ್ಲಿ ನೀವು ಅಂಜನಾದ್ರಿ ಅಥವಾ ಹಂಪಿ ಒಳಗೆ ವಿಚಾರಿಸಿದರೆ ಯಾರು ಬೇಕಾದರೂ ಈ ರೂಟ್ಗಳು ಎಲ್ಲಿ ಬರ್ತವೆ ಅಂತ ನಿಮಗೆ ಹೇಳ್ತಾರೆ. ಈಗ ಅಂಜನಾದ್ರಿ ಮುಗಿಸ್ಕೊಂಡು ಹಂಪಿಗೆ ಬಂದ್ವಿ. ಇಲ್ಲಿ ವಿಜಯ ವಿಠಲ ದೇವಸ್ಥಾನ ಮತ್ತು ಕಲ್ಲಿನ ರಥ ನೋಡ್ಕೊಂಡು ಹೋಗೋಣ ಅಂತ. ಸೊ 1.5 ಕಿಲೋಮೀಟ್ರ್ ಹಿಂದೆ ಪಾರ್ಕಿಂಗಿಗೆ ಇಲ್ಲೇ ಸ್ಟಾಪ್ ಮಾಡ್ತಾರೆ. ಸೊ ಇಲ್ಲಿಂದ ಮುಂದೆ ಹೋಗ್ಬೇಕಂದ್ರೆ ನಡ್ಕೊಂಡು ಬೇಕಾದರೂ ಹೋಗ್ಬೋದು, ಇಲ್ಲ ಎಲೆಕ್ಟ್ರಿಕ್ ಒಂದು
ವೆಹಿಕಲ್ ಥರ ಇದ್ದಾವೆ. ಸೊ ಅದರಲ್ಲಿ ಹೋಗ್ಬೋದು. ಸೊ ನಾವೀಗ ಅದರಲ್ಲಿ ಹೋಗ್ತಿದ್ದೀವಿ. ಸೊ ಬನ್ನಿ. ಸೊ ನೀವೇನು ನೋಡ್ತಾ ಇದ್ರಲ್ಲ, ಇಲ್ಲಿ ನಾವು ಈ ಥರ ವೆಹಿಕಲಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಯಾಕೆ ಬಂದ್ವಿ ಅಂದರೆ, ಸೊ ನಮಗೆ ಟೈಮ್ ಕೂಡ ಇರಲಿಲ್ಲ. ಯಾಕಂದರೆ ನಾವು ಬಂದಿದ್ದೆ ಅಂಜನಾದ್ರಿ ನೋಡ್ಕೊಂಡು ಹೋಗಬೇಕು ಅಂತ ಅಷ್ಟೇ. ಹಂಗಾಗಿ ನಾವು ಟೈಮ್ ಇರೋದ್ರಿಂದ ಹಂಪಿ ಒಳಗೆ ಬಂದ್ವಿ. ಅದಕ್ಕೆ ನಾವು ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ನಿಮಗೆ ಒಬ್ಬರಿಗೆ. ಸೊ ಈಗ ವಿಜಯ ವಿಠಲ ದೇವಸ್ಥಾನ ಹತ್ರ ಬಂದ್ವಿ. ಸೊ ನೋಡಿ ವಿಜಯ ವಿಠಲ ದೇವಸ್ಥಾನ. ನಾವಿಲ್ಲಿ ಯಾವುದೇ ಹಿಸ್ಟ್ರಿನ ಹೇಳೋಕ್ಕೆ ಹೋಗಿಲ್ಲ ಇಲ್ಲಿ. ಯಾಕೆಂದರೆ ಹಂಪಿ ಹಿಸ್ಟ್ರಿ ಬಗ್ಗೆ ಈಗಾಗಲೇ ಯೂಟ್ಯೂಬಲ್ಲಿ ಸಾವಿರಾರು ವೀಡಿಯೋಗಳಿದ್ದಾವೆ. ಸೊ ನಿಮಗೆ ಹಿಸ್ಟ್ರಿ ವೀಡಿಯೋಗಳು ಬೇಕು ಅಂದರೆ ಬೇಕಾದ್ರೆ ಅವನ್ನ ನೋಡ್ಕೊಳ್ಳಿ. ಅದು ಅಲ್ಲದೆ ಹಿಸ್ಟ್ರಿ ಅಂದರೆ ನನಗೂ ಕೂಡ ಬೋರು. ಸೊ ನಿಮಗೂ ಕೂಡ ಹಂಗೆ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಅದು ಹಿಸ್ಟ್ರಿ ಸವಸನೇ ಬೇಡ ಅಂತೇಳಿ ಯಾವುದೇ ಹಿಸ್ಟ್ರಿನ ನಾನು ಇಲ್ಲಿ ಹೇಳೋದಕ್ಕೆ ಹೋಗಿಲ್ಲ ನಿಮಗೆ. ಹಂಪಿ ನೋಡಬೇಕಾದ್ರೆ ಒಂದು ಹಾಡು ಜ್ಞಾಪಕಕ್ಕೆ ಬರುತ್ತೆ. ಯಾವುದು ಗೊತ್ತಾ ಆ ಹಾಡು? ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಈಗ ವಿಜಯ ವಿಠಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಿರೂಪಾಕ್ಷ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಈಗ ವಿರೂಪಾಕ್ಷ ಟೆಂಪಲ್ ನೋಡಿಕೊಂಡು ಮನೆಗೆ ಹೋಗ್ಬೇಕು. ಬೇರೆ ಯಾವ ಪ್ಲೇಸ್ ನೋಡೋದಕ್ಕೂ ಕೂಡ ಟೈಮ್ ಇಲ್ಲ ನಮಗೆ. ಇಲ್ಲೇ ವಾಲಿಗುಹೆ ಆಗಿರ್ಬೋದು, ಇಲ್ಲ ಇದು ಕಡಲೆ ಗಣಪ, ಸಾಸಿವೆ ಗಣಪ ಅಂತ ತುಂಬ ಅಂದರೆ ನೋಡ್ತಾ ಹೋದ್ರೆ ತುಂಬ ಪ್ಲೇಸ್ ಅದಾವೆ. ಕಮಲಾಪುರದಲ್ಲಿ ಮ್ಯೂಸಿಯಮ್ ಇದೆ. ಅದಾದಮೇಲೆ ರಾಣಿ ಸ್ಥಾನ ಗೃಹ ಏನೇನೋ ತುಂಬ ಇದ್ದಾವೆ. ಅವು ನೋಡೋದಕ್ಕೆ ನಮಗೆ ಟೈಮ್ ಇಲ್ಲ. ಸೊ ಈಗ ದೇವಸ್ಥಾನಕ್ಕೆ ಬಂದು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಸೊ ಈ ದೇವಸ್ಥಾನ ನೋಡ್ಕೊಂಡು ಹೋಗ್ತಿದ್ದೀವಿ. ನಾವು ಬೇರೆ ಯಾವುದೋ ಪ್ಲೇಸ್ ತೋರ್ಸೋಕ್ಕಾಗೋದಿಲ್ಲ. ಸೊ ಈಗ ವಿರೂಪಾಕ್ಷ ಟೆಂಪಲ್ ನೋಡಿಕೊಂಡು ಮನೆಗೆ ಹೋಗ್ಬೇಕಷ್ಟೇ. ಸೊ ಹಂಪಿ, ಅಂಜನಾದ್ರಿ ಎಲ್ಲ ಕೂಡ ಮುಗೀತು. ಸೊ ಈಗ ಮನೆಗೆ ಹೋಗ್ಬೇಕು. ನಾವು ವಿರೂಪಾಕ್ಷ ಟೆಂಪಲ್ ಕೂಡ ಸ್ಕಿಪ್ ಮಾಡಿ ಹೋಗ್ಬೇಕಂತಲೇ ಇದ್ವಿ. ಆದರೆ ಅಟ್ಲೀಸ್ಟ್ ದೇವಸ್ಥಾನ ಒಂದಾದರೂ ನೋಡ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ. ಸೊ ಈಗ ಅರ್ಧಬರ್ಧ ಹಂಪಿ ಎಲ್ಲ ನೋಡ್ಕೊಂಡಾಯ್ತು. ಆಲ್ರೆಡಿ ನಾವು 3 ಗಂಟೆಗೆ ಟೆನಿಕಾಶ್ ಬಿಡಬೇಕು ಅಂತಿದ್ವಿ. ಆದರೂ 3:45 4 ಗಂಟೆ ಆಗ್ತಾ ಬಂತು. ಸೊ ಮನೆಗೆ ಹೋಗೋಕೆ ಇನ್ನೂ ಕೂಡ ಲೇಟ್ ಆಗುತ್ತೆ. ಈಗ ಏನಿಲ್ಲ, ಈಗ ಮಧ್ಯಕ್ಕೆ ಎಲ್ಲಾದರೂ ಒಂದು ಸ್ಟೆಚ್ ಕೊಟ್ಕೊಂಡು ತಿಂಡಿ ತಿಂದ್ಕೊಂಡು ಮನೆಗೆ ಹೋಗ್ಬೇಕೀಗ. ಅಂದರೆ ಈಗ ಹೋದ್ರೂ ನಾವು ಮನೆಗೆ ಹೋಗೋತ್ತಿಗೆ 7 ಗಂಟೆ ಆಗ್ಬೋದು ಅಂತ ಐ ಗೆಸ್. 7 ಗಂಟೆ ಆಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.